ಗುರುವಾರ ಅರಿಶಿನ ಈ ರೀತಿ ಬಳಸಿದರೆ ಅದೃಷ್ಟವೇ ಬದಲಾಗುವುದು. ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಇಷ್ಟಪಡುವ ವಸ್ತುವೆಂದರೆ ಅದುವೇ ಅರಿಶಿನ. ಗುರುವಾರ ಅರಿಶಿನದಿಂದ ಹೀಗೆ ಮಾಡಿದರೆ ನಮ್ಮ ಅದೃಷ್ಟವೇ ಬದಲಾಗುವುದು. ಗುರುವಾರ ಅರಿಶಿನದಿಂದ ಏನು ಮಾಡಬೇಕು? ಗುರುವಾರ ಅರಿಶಿನ ಬಳಸುವುದರ ಪ್ರಯೋಜನ ಗೊತ್ತೇ? ಗುರುವಾರ ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾದ ದಿನವಾಗಿದೆ ಮತ್ತು ವಿಷ್ಣು ಲಕ್ಷ್ಮೀ ದೇವಿಯ ಪತಿ ಮತ್ತು ಬ್ರಹ್ಮಾಂಡದ ರಕ್ಷಕ. ಆತನನ್ನು ಮೆಚ್ಚಿಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುವುದು. ಅರಿಶಿನವು ವಿಷ್ಣುವಿನ ಮೆಚ್ಚಿನ ವಸ್ತುಗಳಲ್ಲಿ ಒಂದಾಗಿದೆ. ಗುರುವಾರ ಉಪವಾಸ ಮಾಡುವವರು ಸಹ ವಿಷ್ಣುವನ್ನು ಅರಿಶಿನದಿಂದ ಪೂಜಿಸುತ್ತಾರೆ ಮತ್ತು ಅರಿಶಿನದಿಂದ ತಿಲಕವನ್ನು ಇಟ್ಟುಕೊಳ್ಳುತ್ತಾರೆ. ಈ ಕಾರಣಕ್ಕಾಗಿ ಅರಿಶಿನದ ಪೌರಾಣಿಕ ಪ್ರಾಮುಖ್ಯತೆಯನ್ನು ಸಹ ವಿಶೇಷವೆಂದು ಪರಿಗಣಿಸಲಾಗಿದೆ. ನಿಮ್ಮ ಹಣೆಬರಹವನ್ನು ಬದಲಾಯಿಸಬಹುದಾದ ಅರಿಶಿನಕ್ಕೆ ಸಂಬಂಧಿಸಿದ 5 ಪವಾಡ ಪರಿಹಾರಗಳ ಬಗ್ಗೆ ನಾವಿಂದು ನಿಮಗೆ ಹೇಳಲಿದ್ದೇವೆ. ಅಲ್ಲದೆ ಗುರುವಾರ ಅರಿಶಿನವನ್ನು ಬಳಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನ ಬದಲಾಗುತ್ತದೆ. ಒಂದು ಒಳ್ಳೆ ಕೆಲಸಕ್ಕೆ ಹೋಗುವ ಮುನ್ನ ಇದನ್ನು ಮಾಡಿ. ನೀವು ಗುರುವಾರ ಯಾವುದೇ ಶುಭ ಕೆಲಸಕ್ಕೆ ಹೋಗುತ್ತಿದ್ದರೆ ಮೊದಲು ಭಗವಾನ್ ಗಣೇಶನಿಗೆ ಅರಿಶಿನದಿಂದ ತಿಲಕವನ್ನು ಹಚ್ಚಿ ಮತ್ತು ನಂತರ ಮನೆಯಿಂದ ಹೊರಗಡೆ ಹೋಗಿ. ಇದನ್ನು ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಬರುವ ಯಾವುದೇ ರೀತಿಯ ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಶುಭ ಫಲಿತಾಂಶಗಳನ್ನು ಪಡೆಯಲಾಗುತ್ತದೆ. 2. ಅರಿಶಿನ ದಾನ. ದೇವಗುರು ಬೃಹಸ್ಪತಿಯನ್ನು ಮೆಚ್ಚಿಸಲು ಗುರುವಾರದಂದು ನುಗ್ಗೆಕಾಯಿ, ಅರಿಶಿನ, ಹಳದಿ ಬಟ್ಟೆ, ಕಡಲೆ ಹಿಟ್ಟಿನ ಲಡ್ಡುಗಳನ್ನು ಅರ್ಹ ಬ್ರಾಹ್ಮಣನಿಗೆ ದಾನ ಮಾಡಿ. ಇದರೊಂದಿಗೆ ಗುರುವಾರ ಬಾಳೆ ಗಿಡದ ಬುಡದಲ್ಲಿ ಅರಿಶಿನವನ್ನು ಸಿಂಪಡಿಸಬೇಕು. ಇದರಿಂದ ನಿಮ್ಮ ಸ್ಥಗಿತಗೊಂಡ ಕೆಲಸ ಪ್ರಾರಂಭವಾಗುತ್ತದೆ. 3. ಅರಿಶಿನ ಮತ್ತು ಅಕ್ಷತೆ. ಹಣಕಾಸಿನ ತೊಂದರೆಗಳನ್ನು ನಿವಾರಿಸಲು ಮತ್ತು ವಿಷ್ಣುವನ್ನು ಮೆಚ್ಚಿಸಲು ಗುರುವಾರ ಕೈಯಲ್ಲಿ ಅರಿಶಿನ ಮತ್ತು ಅಕ್ಷತೆಯೊಂದಿಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಈ ಕೆಲಸವನ್ನು ಪ್ರಾಮಾಣಿಕ ಹೃದಯದಿಂದ ಮಾಡುವ ಮೂಲಕ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಚೈತನ್ಯವನ್ನು ಇಟ್ಟುಕೊಳ್ಳುವುದರಿಂದ ನೀವು ಹಣಕಾಸಿನ ತೊಂದರೆಯಿಂದ ಸ್ವಾತಂತ್ರ್ಯವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತದೆ. 4. ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ಪಡೆಯಲು. ನಿಮ್ಮ ಕುಟುಂಬದಲ್ಲಿ ಸಂತೋಷ ಇರಬೇಕು ಮತ್ತು ನಿಮ್ಮ ಪತಿಯು ನಿಮ್ಮೊಂದಿಗೆ ಸಂತೋಷವಾಗಿರಬೇಕು ಎಂದು ನೀವು ಬಯಸಿದರೆ ಗುರುವಾರ ಇಡೀ ದೇಹಕ್ಕೆ ಅರಿಶಿನ ಮಿಶ್ರಣವನ್ನು ಹಚ್ಚಿಕೊಳ್ಳಿ. ಅದರ ನಂತರ ಅರಿಶಿನ ಮಿಶ್ರಿತ ನೀರಿನಿಂದ ಸ್ನಾನ ಮಾಡುವುದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ ಮತ್ತು ವೈವಾಹಿಕ ಸಂಬಂಧಗಳಲ್ಲಿ ಸಿಹಿಯನ್ನು ಹೆಚ್ಚಿಸುತ್ತದೆ. 5. ಹಣದ ಕೊರತೆಯನ್ನು ದೂರಾಗಿಸುವ ಪರಿಹಾರ. ಗುರುವಾರ ತುಂಡಾಗದ 5 ಅರಿಶಿನ ಉಂಡೆಗಳನ್ನು ತೆಗೆದುಕೊಂಡು ಅದನ್ನು ಕೆಂಪು ಪಟ್ಟಿಯಲ್ಲಿ ಕಟ್ಟಿ ಒಂದು ಬಂಡಲ್ ಮಾಡಿ ಮತ್ತು ಅದನ್ನು ನಿಮ್ಮ ಹಣದ ಸ್ಥಳದಲ್ಲಿ ಇರಿಸಿ. ನಿಮ್ಮ ಮನೆಯಲ್ಲಿ ಹಣದ ಕೊರತೆ ನೀಗಲು ಆರಂಭವಾಗುತ್ತದೆ ಮತ್ತು ತಾಯಿ ಲಕ್ಷ್ಮೀ ದೇವಿ ನಿಮಗೆ ದಯೆ ತೋರುತ್ತಾಳೆ. ಪ್ರತಿ ತಿಂಗಳು ಅರಿಶಿನವನ್ನು ಪವಿತ್ರ ಸ್ಥಳದಲ್ಲಿ ಹೂತು ಹಾಕಿ ಮತ್ತು ನಂತರ ಇತರ ಅರಿಶಿನ ಗಂಟುಗಳನ್ನು ಇಟ್ಟುಕೊಳ್ಳಿ. ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.